ಹಾಯ್ ವಿದ್ಯಾರ್ಥಿಗಳೇ, ಎನ್ಕರೇಜಿಂಗ್ ಅಕಾಡೆಮಿ ವಿನೋದ ಎಸ್ಎಚ್ಗೆ ಸ್ವಾಗತ. ಹಾಗಾದರೆ ವಿದ್ಯಾರ್ಥಿಗಳೇ, ಇವತ್ತು 5ನೇ ತರಗತಿ ಭಾಗ 2 ಅಧ್ಯಾಯ 5 ಹಣ, ಅದರಲ್ಲಿ ಇದು 12ನೇ ವಿಡಿಯೋ. ಹಾಗಾದರೆ ವಿದ್ಯಾರ್ಥಿಗಳೇ, ಇವತ್ತು ಅಭ್ಯಾಸ 5.2 ನೋಡೋಣ ವಿದ್ಯಾರ್ಥಿಗಳೇ. ಅದರಲ್ಲಿ ಮೊದಲನೇ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ರಶೀದಿಯನ್ನು ಪರೀಕ್ಷಿಸಿ ಮತ್ತು ತಪ್ಪಿದ್ದರೆ ಸರಿಪಡಿಸಿ. ಹಾಗಾದರೆ ವಿದ್ಯಾರ್ಥಿಗಳೇ, ರಶೀದಿಯನ್ನು ಕೊಟ್ಟಿದ್ದಾರೆ, ಅದನ್ನು ಪರೀಕ್ಷಿಸಿ ಮತ್ತು ಅದನ್ನು ತಪ್ಪಿದ್ದರೆ ಸರಿಪಡಿಸಿ ಅಂತ ಹೇಳಿದ್ದಾರೆ ವಿದ್ಯಾರ್ಥಿಗಳೇ. ಅಮರ್ ಕೇಕ್ ಪ್ಯಾಲೇಸ್, ಚಿಕ್ಕಪೇಟೆ, ಹುಬ್ಬಳ್ಳಿ. ಹೆಸರು ಮಿಸ್ ಸುಧಾ. ನಂಬರ್ 350, ದಿನಾಂಕ 26/11/2011. ಹಾಗಾದರೆ ವಿದ್ಯಾರ್ಥಿಗಳೇ, ಒಂದು ರಶೀದಿ ಕೊಟ್ಟಿದ್ದಾರೆ. ಅಮರ್ ಕೇಕ್ ಪ್ಯಾಲೇಸ್ ಅಂತ, ಚಿಕ್ಕಪೇಟೆ, ಹುಬ್ಬಳ್ಳಿ. ಈ ಎಲ್ಲ ವಸ್ತುಗಳನ್ನ ತೆಗೆದುಕೊಂಡವರು ಯಾರು? ಮಿಸ್ ಸುಧಾ. ಹಾಗಾದರೆ ವಿದ್ಯಾರ್ಥಿಗಳೇ, ಆ ರಶೀದಿಯ ನಂಬರ್ 350, ದಿನಾಂಕ 26/11/2011. ಹಾಗಾದರೆ ವಿದ್ಯಾರ್ಥಿಗಳೇ, ಕ್ರಮ ಸಂಖ್ಯೆ, ವಿವರ, ಪರಿಮಾಣ, ಬೆಲೆ, ಒಟ್ಟು ಹಣ. ಹಾಗಾದರೆ ವಿದ್ಯಾರ್ಥಿಗಳು, ಮೊದಲೇದು ಜಾಮ್ ಬಾಟಲ್ 8. ಹಾಗಾದರೆ ವಿದ್ಯಾರ್ಥಿಗಳು, ಒಂದು ಜಾಮ್ ಬಾಟಲ್ ಬೆಲೆ 65 ರೂಪಾಯಿ. ಹಾಗಾದರೆ ವಿದ್ಯಾರ್ಥಿಗಳು, ಒಟ್ಟು ಹಣ ಎಷ್ಟು ಕೊಟ್ಟಿದ್ದಾರೆ? 520. ಎರಡನೇದು ಕೇಕ್, ಪರಿಮಾಣ 15. ಹಾಗಾದರೆ ವಿದ್ಯಾರ್ಥಿಗಳು, ಒಂದು ಕೇಕ್ ಬೆಲೆ 8 ರೂಪಾಯಿ 50 ಪೈಸೆ. ಹಾಗಾದರೆ ವಿದ್ಯಾರ್ಥಿಗಳು, ಒಟ್ಟು ಹಣ 115 ರೂಪಾಯಿ. ಮೂರನೇದು ಚಾಕ್ಲೇಟ್ 12 ಜೊತೆ. ಹಾಗಾದರೆ ವಿದ್ಯಾರ್ಥಿಗಳು, ಒಂದು ಜೊತೆ ಚಾಕ್ಲೇಟ್ ಬೆಲೆ 15 ರೂಪಾಯಿ. ಹಾಗಾದರೆ ವಿದ್ಯಾರ್ಥಿಗಳೇ, 12 ಜೊತೆ ಚಾಕ್ಲೇಟ್ ಬೆಲೆ 156 ರೂಪಾಯಿ. ನಾಲ್ಕನೇದು ಬಣ್ಣುಗಳು 10. ಹಾಗಾದರೆ ವಿದ್ಯಾರ್ಥಿಗಳೇ, ಒಂದು ಬಣ್ಣಿನ ಬೆಲೆ 5 ರೂಪಾಯಿ. ಹಾಗಾದರೆ ವಿದ್ಯಾರ್ಥಿಗಳಿಗೆ, ಒಟ್ಟು ಹಣ 52. ಹಾಗಾದರೆ ವಿದ್ಯಾರ್ಥಿಗಳು, ಒಟ್ಟು ಮೊತ್ತ ಇಲ್ಲೆಷ್ಟು ಕೊಟ್ಟಿದ್ದಾರೆ? 853 ರೂಪಾಯಿ. ಪದಗಳಲ್ಲಿ ರೂಪಾಯಿ 838 ಮಾತ್ರ ಇಲ್ಲಿ ಸಹಿ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ವಿದ್ಯಾರ್ಥಿಗಳಿದು ರಶೀದಿ ಸರಿಯಾಗಿದೆ ಇಲ್ವಾ ಅಂತ ನೋಡೋಣ ವಿದ್ಯಾರ್ಥಿಗಳು. ಇಲ್ಲಾದರೆ ಅದನ್ನು ಚೆಕ್ ಮಾಡಿ ಸರಿಪಡಿಸೋಣ ವಿದ್ಯಾರ್ಥಿಗಳೇ. ಮೊದಲೇದು ಜಾಮ್ ಬಾಟಲ್ 8. ಒಂದು ಜಾಮ್ ಬಾಟಲ್ನ ಬೆಲೆ ಎಷ್ಟು ರೂಪಾಯಿ? 65 ರೂಪಾಯಿ. ಹಾಗಾದರೆ ವಿದ್ಯಾರ್ಥಿಗಳು, 65ಕ್ಕೆ 8ರಿಂದ ಗುಣಿಸೋಣ ವಿದ್ಯಾರ್ಥಿಗಳೇ. 65ಕ್ಕೆ 8ರಿಂದ ಗುಣಿಸಿದಾಗ 8 5 40, 4 ಲೀಟ್ರಿ, 0 ಲೀಟ್ರಿ. 8 6 48, 48 4 52. ಹಾಗಾದರೆ ವಿದ್ಯಾರ್ಥಿಗಳು, ಎಷ್ಟು ಬಂತು? 520 ರೂಪಾಯಿ. ಹಾಗಾದರೆ ವಿದ್ಯಾರ್ಥಿಗಳು, ಎಷ್ಟಿದೆ? 520 ರೂಪಾಯಿ ಇದೆ. ಹಾಗಾದರೆ ವಿದ್ಯಾರ್ಥಿಗಳದು ಸರಿಯಾಗಿದೆ. ಇಲ್ಲಿ ನಾನು ನಿಮಗೆ ಬರೀತೀನಿ ವಿದ್ಯಾರ್ಥಿಗಳೇ, 520 ರೂಪಾಯಿ. ಎರಡನೇದು ಕೇಕ್. ಹಾಗಾದರೆ ವಿದ್ಯಾರ್ಥಿಗಳೇ, 15 ಕೇಕ್ಗಳು. ಒಂದು ಕೇಕ್ನ ಬೆಲೆ ಎಷ್ಟು? 8 ರೂಪಾಯಿ 50 ಪೈಸೆ. ವಿದ್ಯಾರ್ಥಿಗಳು, ನಾವಿಲ್ಲಿ ಏನು ಮಾಡೋಣ? 8 ರೂಪಾಯಿ 50 ಪೈಸೆಗೆ 15ರಿಂದ ಗುಣಿಸೋಣ ವಿದ್ಯಾರ್ಥಿಗಳೇ. 8 ರೂಪಾಯಿ 50 ಪೈಸೆಗೆ 15ರಿಂದ ಗುಣಿಸೋಣ ವಿದ್ಯಾರ್ಥಿಗಳೇ. 5 × 0 0. 5 5 25, 2 ಲೀಟ್ರಿ, 5 ಲೀಟ್ರಿ. 5 8 40, 42 42. ಹಾಗಾದರೆ ವಿದ್ಯಾರ್ಥಿಗಳು, ಇಲ್ಲಿ ಗುಣಾಕಾರ ಚಿಹ್ನೆ ಹೇಳ್ತೀರಾ? 1 × 0 0, 1 5 5, 1 × 8 8. ಹಾಗಾದರೆ ವಿದ್ಯಾರ್ಥಿಗಳು, ಎರಡು ಸಂಖ್ಯೆಗಳನ್ನ ಕೂಡಿಸಬೇಕು ವಿದ್ಯಾರ್ಥಿಗಳೇ. ಗುಣಾಕಾರ 0 0, 0 ಕೂಡಿಸು 5 5, 5 ಕೂಡಿಸು 2 7, 8 ಕೂಡಿಸು 4 12. ಹಾಗಾದರೆ ವಿದ್ಯಾರ್ಥಿಗಳೇ, ಎರಡು ಸಂಖ್ಯೆ ಬಿಟ್ಟು ಬಿಂದು ಇದೆ. ಹಾಗಾದರೆ ವಿದ್ಯಾರ್ಥಿಗಳಲ್ಲಿ ಎರಡು ಸಂಖ್ಯೆ ಬಿಟ್ಟು ಬಿಂದು ಇಡ್ತೀರಾ. ಹಾಗಾದರೆ ವಿದ್ಯಾರ್ಥಿಗಳು, ಎಷ್ಟು ಬಂತು? 127 ರೂಪಾಯಿ 50 ಪೈಸೆ. ಹಾಗಾದರೆ ವಿದ್ಯಾರ್ಥಿಗಳಲ್ಲಿ ಎಷ್ಟು ಬಂದಿದೆ? 115 ರೂಪಾಯಿ ಬಂದಿದೆ. ಹಾಗಾದರೆ ವಿದ್ಯಾರ್ಥಿಗಳದು ಉತ್ತರ ತಪ್ಪಾಗಿದೆ. ಹಾಗಾದರೆ ವಿದ್ಯಾರ್ಥಿಗಳು, ನಾವು ಇಲ್ಲಿ ಏನು ಬರಬೇಕು? 127 ರೂಪಾಯಿ 50 ಪೈಸೆ. ಮೂರನೇದು ಚಾಕ್ಲೇಟ್ 12 ಜೊತೆ 15 ರೂಪಾಯಿ. ಹಾಗಾದರೆ ವಿದ್ಯಾರ್ಥಿಗಳು, ನಾವಿಲ್ಲಿ ಏನು ಮಾಡಬೇಕು? 15 ರೂಪಾಯಿಗೆ 12ರಿಂದ ಗುಣಿಸಬೇಕು ವಿದ್ಯಾರ್ಥಿಗಳೇ. 15ಕ್ಕೆ 12ರಿಂದ ಗುಣಿಸಬೇಕು ವಿದ್ಯಾರ್ಥಿಗಳೇ. 2 5 10, 1 ಲೀಟ್ರಿ, 0 ಲೀಟ್ರಿ. 2 1 2, 2 1 3. ಹಾಗಾದರೆ ವಿದ್ಯಾರ್ಥಿಗಳಿಗೆ ಗುಣಾಕಾರ ಚಿಹ್ನೆ ಹೇಳ್ತೀರಾ? 1 ಗುಣಾಕಾರ 5 5, 1 ಗುಣಾಕಾರ 1 1. ಹಾಗಾದರೆ ವಿದ್ಯಾರ್ಥಿಗಳು, ಎರಡು ಸಂಖ್ಯೆನ ಕೂಡಿಸಬೇಕು ವಿದ್ಯಾರ್ಥಿಗಳೇ. ಗುಣಾಕಾರ 0 0, 5 ಕೂಡಿಸು 3 8, 1 ಹೆಂಗಿಂದ ಗಿಟ್ರಿ. ಹಾಗಾದರೆ ವಿದ್ಯಾರ್ಥಿಗಳು, ಉತ್ತರ ಎಷ್ಟು ಬಂತು? 180 ರೂಪಾಯಿ. ಹಾಗಾದರೆ ವಿದ್ಯಾರ್ಥಿಗಳು, ಇಲ್ಲಿ ಎಷ್ಟು ಬಂದಿದೆ? 156 ರೂಪಾಯಿ. ಹಾಗಾದರೆ ವಿದ್ಯಾರ್ಥಿಗಳು, ಇಲ್ಲಿ ಏನು ಮಾಡ್ತೀರಾ? 180 ರೂಪಾಯಿ ಅಂತ ಬರೀತೀರಾ ವಿದ್ಯಾರ್ಥಿಗಳೇ. ನಾಲ್ಕನೇದು ಬಣ್ಣುಗಳು 10. ಒಂದು ಬಣ್ಣಿನ ಬೆಲೆ 5 ರೂಪಾಯಿ. ಹಾಗಾದರೆ ವಿದ್ಯಾರ್ಥಿಗಳು, ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ? ಒಟ್ಟು ಹಣ 57 ರೂಪಾಯಿ ಕೊಟ್ಟಿದ್ದಾರೆ. ಹಾಗಾದರೆ ವಿದ್ಯಾರ್ಥಿಗಳಲ್ಲಿ ನೇರ ಗುಣಾಕಾರ ಮಾಡಬಹುದು. 10 ಗುಣಾಕಾರ 5 50. ಹಾಗಾದರೆ ವಿದ್ಯಾರ್ಥಿಗಳೇ, 50 ರೂಪಾಯಿ ಅಂತ ಬರೀಬೇಕು ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳು, ಈ ಎಲ್ಲ ಸಂಖ್ಯೆಗಳನ್ನು ಕೂಡಿಸಿದಾಗ 0 ಕೂಡಿಸು 0 0, 0 ಕೂಡಿಸು 0 0, 0 ಕೂಡಿಸು 0 0, 0 ಕೂಡಿಸು 0 0, 0 ಕೂಡಿಸು 5 5, 5 ಕೂಡಿಸು 0 5. ಹಾಗಾದರೆ ವಿದ್ಯಾರ್ಥಿಗಳು, ಬಿಂದು ಇದೆ, ಬಿಂದು ಇಟ್ರಿ. 0 ಕೂಡಿಸು 0 0, 0 ಕೂಡಿಸು 7 7, 7 ಕೂಡಿಸು 0 7. ಹಾಗಾದರೆ ವಿದ್ಯಾರ್ಥಿಗಳಿಗೆ 7 ಇಡ್ತೀರಾ? 5 ಕೂಡಿಸು 8 13, 13 ಕೂಡಿಸು 2 15, 15 ಕೂಡಿಸು 2 17. 1 ಲೀಟ್ರಿ, 7 ಲೀಟ್ರಿ. 1 ಕೂಡಿಸು 1 2, 2 ಕೂಡಿಸು 1 3, 3 ಕೂಡಿಸು 5 8,
ಹಾಗಾದರೆ ವಿದ್ಯಾರ್ಥಿಗಳು ಉತ್ತರ ಎಷ್ಟು ಬಂತು? 877 ರೂಪಾಯಿ 50 ಪೈಸೆ. 877 ರೂಪಾಯಿ 50 ಪೈಸೆ. ಒಟ್ಟು ಮೊತ್ತ 853 ರೂಪಾಯಿ ತಪ್ಪಾಗಿದೆ ವಿದ್ಯಾರ್ಥಿಗಳೇ. ಒಟ್ಟು ಮೊತ್ತ ಎಷ್ಟು ಬರಬೇಕು? 877 ರೂಪಾಯಿ 50 ಪೈಸೆ. ಅದರಲ್ಲಿ ಎರಡನೇದು ಅಮರ್ ಕೇಕ್ ಪ್ಯಾಲೇಸ್ 217 ಬಾರ್ ಬಿ 2 ಬೆಂಗಳೂರು. ಹೆಸರು ಶ್ರೀಮತಿ ಗಂಗಮ್ಮ, ನಂಬರ್ 178, ದಿನಾಂಕ 26/11/2011. ಹಾಗಾದರೆ ವಿದ್ಯಾರ್ಥಿಗಳು ಅಮರ್ ಕೇಕ್ ಪ್ಯಾಲೇಸ್ 217 ಬಾರ್ ಬಿ 2 ಬೆಂಗಳೂರು ಈ ವಸ್ತುಗಳನ್ನ ಕೊಂಡುಕೊಂಡವರು ಶ್ರೀಮತಿ ಗಂಗಮ್ಮ. ಹಾಗಾದರೆ ವಿದ್ಯಾರ್ಥಿಗಳಿಗೆ ರಸೀದಿ ನಂಬರ್ 178, ದಿನಾಂಕ 26/11/2011. ಹಾಗಾದರೆ ವಿದ್ಯಾರ್ಥಿಗಳು ಕ್ರಮ ಸಂಖ್ಯೆ 1, 2, 3, 4 ವಿವರ, ಪರಿಮಾಣ, ಬೆಲೆ, ಒಟ್ಟು ಹಣ. ಹಾಗಾದರೆ ವಿದ್ಯಾರ್ಥಿಗಳಿಗೆ ಕ್ರಮ ಸಂಖ್ಯೆ ಮೊದಲನೇದು ಬಳೆಗಳು, ಪರಿಮಾಣ 12, ಬೆಲೆ 4 ರೂಪಾಯಿ, ಒಟ್ಟು ಹಣ 48. ಎರಡನೇದು ಕಿವಿ ಓಲೆಗಳು 18, ಬೆಲೆ 9 ರೂಪಾಯಿ, ಒಟ್ಟು ಹಣ 175 ರೂಪಾಯಿ. ಮೂರನೇದು ಪಿನ್ನುಗಳು 24, ಬೆಲೆ 3 ರೂಪಾಯಿ, ಒಟ್ಟು ಹಣ 70 ರೂಪಾಯಿ. ನಾಲ್ಕನೇದು ಉಂಗುರಗಳು 10, ಬೆಲೆ 16, ಒಟ್ಟು ಹಣ 160 ರೂಪಾಯಿ. ಒಟ್ಟು ಮೊತ್ತ 350. ಪದಗಳಲ್ಲಿ 350 ಮಾತ್ರ ಸಹಿ. ಹಾಗಾದರೆ ವಿದ್ಯಾರ್ಥಿಗಳೇ ಈ ರಸೀದಿ ಸರಿಯಾಗಿದೆ ಇಲ್ವಾ ಅಂತ ನೋಡೋಣ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳೇ ಸರಿ ಇಲ್ಲದಿದ್ದರೆ ಇದನ್ನು ಸರಿಪಡಿಸೋಣ ವಿದ್ಯಾರ್ಥಿಗಳೇ. ಬಳೆಗಳು ಪರಿಮಾಣ 12, ಒಂದು ಬಳೆಯ ಬೆಲೆ 4 ರೂಪಾಯಿ. ಹಾಗಾದರೆ ವಿದ್ಯಾರ್ಥಿಗಳೇ 12 4 48. ಇದು ಸರಿಯಾಗಿದೆ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳೇ ಮೊದಲೇದಿಷ್ಟಿದೆ? 48 ರೂಪಾಯಿ. ಎರಡನೇದು ಕಿವಿ ಓಲೆಗಳು 18. ಹಾಗಾದರೆ ವಿದ್ಯಾರ್ಥಿಗಳು ಒಂದು ಕಿವಿಯ ಓಲೆ ಬೆಲೆ 9 ರೂಪಾಯಿ. ಹಾಗಾದರೆ ವಿದ್ಯಾರ್ಥಿಗಳೇ 18ಕ್ಕೆ 9ರಿಂದ ಗುಣಿಸಬೇಕು ವಿದ್ಯಾರ್ಥಿಗಳೇ. 18 × 9 9 8 72, 7 ಲೀಟ್ರಿ 2 ಲೀಟ್ರಿ, 9 1 9 9 7 16, 167 ರೂಪಾಯಿ. ಎರಡನೇದು 167 ರೂಪಾಯಿ. ಮೂರನೇದು ಪಿನ್ನುಗಳು. ಹಾಗಾದರೆ ವಿದ್ಯಾರ್ಥಿಗಳು 24, ಒಂದು ಪಿನ್ನಿನ ಬೆಲೆ 3 ರೂಪಾಯಿ. ಹಾಗಾದರೆ ವಿದ್ಯಾರ್ಥಿಗಳು 24ಕ್ಕೆ 3ರಿಂದ ಗುಣಿಸಬೇಕು ವಿದ್ಯಾರ್ಥಿಗಳೇ. 24ಕ್ಕೆ 3ರಿಂದ ಗುಣಿಸಬೇಕು ವಿದ್ಯಾರ್ಥಿಗಳೇ. 3 4 12, 1 ಲೀಟ್ರಿ 2 ಲೀಟ್ರಿ, 3 2 6, 6 1 7. ಹಾಗಾದರೆ ವಿದ್ಯಾರ್ಥಿಗಳು ಎಷ್ಟು ರೂಪಾಯಿ ಬರಬೇಕು? 72 ರೂಪಾಯಿ. ನಾಲ್ಕನೇದು ಉಂಗುರಗಳು 10, ಒಂದು ಉಂಗುರಿನ ಬೆಲೆ 16 ರೂಪಾಯಿ. ಹಾಗಾದರೆ ವಿದ್ಯಾರ್ಥಿಗಳು ನಾವಿಲ್ಲಿ ಏನು ಮಾಡಬೇಕು? 16ಕ್ಕೆ 10ರಿಂದ ಗುಣಿಸಬೇಕು ವಿದ್ಯಾರ್ಥಿಗಳು. ಎಷ್ಟು ರೂಪಾಯಿ ಇತ್ತು? 160 ರೂಪಾಯಿ. ಹಾಗಾದರೆ ವಿದ್ಯಾರ್ಥಿಗಳು ಸರಿಯಾಗಿದೆ, ಸರಿಯಾಗಿ ಬರೆಯಿರಿ ವಿದ್ಯಾರ್ಥಿಗಳಿಗೆ 160 ರೂಪಾಯಿ. ಹಾಗಾದರೆ ವಿದ್ಯಾರ್ಥಿಗಳು ಈ ಎಲ್ಲ ಸಂಖ್ಯೆಗಳನ್ನ ಕೂಡಿಸಬೇಕು ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳು ಇಲ್ಲೆಲ್ಲ 0 ಇದೆ, 0 ಅಂತ ಬರೀತೀರಾ. ಇಲ್ಲಿ ಕೂಡ ಎಲ್ಲ 0 ಇದೆ, 0 ಅಂತ ಬರೀತೀರಾ. ಬಿಂದು ಇದೆ, ಬಿಂದು ಇಟ್ರಿ. 0 ಕೂಡಿಸು 2 2, 2 ಕೂಡಿಸು 2 4, 4 ಕೂಡಿಸು 8 12, 1 ಲೀಟ್ರಿ 2 ಲೀಟ್ರಿ, 1 ಕೂಡಿಸು 6 7, 7 ಕೂಡಿಸು 7 14, 14 ಕೂಡಿಸು 6 20, 20 ಕೂಡಿಸು 4 24, 2 ಲೀಟ್ರಿ 4 ಲೀಟ್ರಿ, 2 ಕೂಡಿಸು 1 3, 3 ಕೂಡಿಸು 1 4. ಹಾಗಾದರೆ ವಿದ್ಯಾರ್ಥಿಗಳು ಉತ್ತರ ಎಷ್ಟು ಬಂತು? 447 ರೂಪಾಯಿ. ಒಟ್ಟು ಮೊತ್ತ 350 ರೂಪಾಯಿ ತಪ್ಪಾಗಿದೆ ವಿದ್ಯಾರ್ಥಿಗಳೇ. ಒಟ್ಟು ಮೊತ್ತ ಎಷ್ಟು ಬರಬೇಕು? 447 ರೂಪಾಯಿ ಬರಬೇಕು ವಿದ್ಯಾರ್ಥಿಗಳೇ.